ಎಜಿ ನ್ಯೂಸ್ಗೆ ಸ್ವಾಗತ. ಹಿರಿಯ ತಾಲೂಕಿನ ಸಂಕೇಶ್ವರ ನಗರದ ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಸಂಸ್ಥೆಯ ಆವರಣದಲ್ಲಿ ಶನಿವಾರ ದಿನಾಂಕ 25 ಏಪ್ರಿಲ್ ರಂದು ಬೆಳಿಗ್ಗೆ 11 ಗಂಟೆಗೆ ಸಪ್ತಸ್ವರ ವಾರ್ಷಿಕ ಸ್ನೇಹ ಸಮ್ಮೇಳನ ಅರ್ಥಪೂರ್ಣವಾಗಿ ಜರುಗಿದೆ. ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ಚಿಂಚೋಳಿ ಅಲ್ಲಮ್ಮ ಪ್ರಭು ಸಿದ್ಧ ಸಂಸ್ಥಾನ ಮಠದ ಶಿವಪ್ರಸಾದ್ ದೇವರು, ಕಾರ್ಯಕ್ರಮದ ಅಧ್ಯಕ್ಷತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಪ್ರಾಂತ್ಯದ ಕಾರ್ಯಕಾರಿಣಿ ಸದಸ್ಯ ಶ್ರೀ ಅರವಿಂದ್ ದೇಶಪಾಂಡೆ, ಸತ್ಕಾರ ಮೂರ್ತಿ ಕಿರಣ ಕವತೆ, ಸಂಸ್ಥೆಯ ಚೇರ್ಮನ್ ಆದ ರಾಜೇಂದ್ರ ಪಾಟೀಲ್, ವೈಸ್ ಚೇರ್ಮನ್ ಕುನಾಲ್ ಗೌಡ ಪಾಟೀಲ್, ಸಂಸ್ಥೆಯ ಕಾರ್ಯದರ್ಶಿಗಳು ಆದ ಸುನೀತಾ ಎಸ್ ಪಾಟೀಲ್, ದಾನಸುರ ಕರ್ಣ ಅಪ್ಪ ಸಾಹೇಬ್ ಶಿರಕೋಳಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಸತ್ಕಾರ ನೆರವೇರಿಸಲಾಗಿದೆ. ಬಳಿಕ ಶಿಕ್ಷಣ ಸಂಸ್ಥೆಯಲ್ಲಿ ಕ್ರೀಡೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆ ಕೊಡುವುದರ ಮುಖೇನ ಗಣ್ಯರಿಂದ ಸತ್ಕಾರ ನೆರವೇರಿಸಲಾಗಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಅಲ್ಲಮ್ಮ ಪ್ರಭು ಸಿದ್ಧ ಸಂಸ್ಥಾನ ಚಿಂಚೋಳಿ ಮಠದ ಶಿವಪ್ರಸಾದ ದೇವರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಪ್ರಾಂತ್ಯದ ಕಾರ್ಯಕಾರಿಣಿ ಸದಸ್ಯ ಅರವಿಂದ್ ದೇಶಪಾಂಡೆ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಹುಶಃ ಒಂದು ಹುದ್ದೆ ನಮಗೆ ಸಿಗಬಹುದು, ಸಿಗದೇ ಇರಬಹುದು. ಒಂದು ಹುದ್ದೆಯನ್ನು ನಾವು ಇವತ್ತು ಏರಬಹುದು ಅಥವಾ ಏರದೇ ಇರಬಹುದು. ಆದರೆ ಈ ಬದುಕೊಂಡುವಂಥದ್ದು ಸಾರ್ಥಕತೆ ಆಗ್ಬೇಕಾಗಿತ್ತು ಅಂತಂದ್ರೆ ನಮ್ಮನ್ನೇನು ಈ ಭಗವಂತ ಈ ಭೂಮಿ ಕಳಿಸಾನಲ್ಲ, ಒಂದು ದಿನ ಕರ್ಕೊಳ್ಳೋ ಮುಂದವ ಹಿಂಗ ಅನ್ಬೇಕಲ್ಲ, ನಿನ್ನ ಈ ಭೂಮಿ ಮೇಲೆ ಹುಟ್ಟಿಸಿದಕ್ಕೆ ನಂದು ಸಾರ್ಥಕತೆ ಆಯ್ತಪ್ಪ ಅಂದ್ಬಿಟ್ರೆ ನಾವು ಸಾರ್ಥಕತೆಯನ್ನು ಮೆರೆದಂಥದ್ದು ಸಾಧನೆ ಆಗುತ್ತೆ. ಸುಮ್ಮನೆ 4 ಅಕ್ಷರವನ್ನ ಕಲಿತ್ಬಿಟ್ರೆ ನನ್ನ ಬದುಕು ಸಾರ್ಥಕತೆ ಅಲ್ಲ. ಬಹಳ ನೋವು ನಲಿವುಗಳ ಮಧ್ಯೆ ಅವರು ಕಿರಣ್ ಅವರು ಆಗ್ಲೇ ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳಿದ್ರು. ಬಹುಶಃ ಅವ್ರು 1ನೇ ಸರಿಗೆ ನೌಕರಿ ಹತ್ತು ಬಿಡ್ತೈತಂದ್ರೆ ಅವ್ರಿಗೆ ಕಷ್ಟ ಅನ್ನುವಂಥದ್ದು ಗೊತ್ತಾಗ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ. ಬಹುಶಃ ಭಗವಂತನ ಪರೀಕ್ಷೆ ಕಾಲಘಟ್ಟ 6 ಸಾರಿ ಅವರನ್ನ ಪರೀಕ್ಷೆ ಮಾಡಿದ. 6 ಸಾರಿ ಪರೀಕ್ಷೆಯನ್ನು ಮಾಡಿದ ತಕ್ಷಣ ಮೇಲೆ ಕುಳಿತ ದೇವರಿಗೆ ಅನಿಸ್ತು, ಬಹುಶಃ ಈತನನ್ನ ಪರೀಕ್ಷೆ ಮಾಡೋದನ್ನ ನಾನು ನಿಲ್ಲಿಸ್ಬೇಕು ಅಂತ. ಯಾಕೆ ನಿಲ್ಲಿಸ್ಬೇಕಂತ ಅನಿಸ್ತು ಅಂತಂದ್ರ ಇವರು ಪಟ್ಟಿರ್ತಕ್ಕಂತಹ ಶ್ರಮ, ಆತ ಕಂಡಿರ್ತಕ್ಕಂತಹ ಕನಸು ಏನು ನನಸಾಕ್ಬೇಕು ಅಂತ ಸಾಧನೆ ಮಾಡ್ತಾ ಇದ್ದಾನಲ್ಲ. ನಾವು ಒಂದ್ಸರಿ ಫೇಲ್ ಆಗ್ಬಿಟ್ರೆ ಬಹುಶಃ 2ನೇ ಸರಿ ಬೇಡ ಬಿಡಪ್ಪ ನಮಗೆ ಆಗೋದಿಲ್ಲ ಅಂತ ಬಿಡೋರು ಬಹಳ ಜನ ಆದರ. ಆದ್ರ ಇವನ 5 ಸರಿ ನಾನು ಪರೀಕ್ಷೆ ಮಾಡೀನಿ, 5 ಸರಿ ನಾನು ಸೋಲಿಸ್ಕೊಂತನ ಬಂದೀನಿ. ಕರೆ ಅವ ಒಂದು ದಿನ ನಿರ್ಧಾರ ಮಾಡಿ ನಿಂತಾನ, ನಾ ಏನಾರೇ ಆಗ್ಲಿ ಒಟ್ಟ ಗೆಲ್ಬೇಕು ಅಂತ ಬಂದಾನ ಅಂದ ತಕ್ಷಣ 6ನೇ ಸರಿ ನಾ ಕೈ ಮಾಡಿ ಎತ್ಕೋಬೇಕಂತ ಹೇಳಿ 6ನೇ ಸರಿ ಭಗವಂತ 6 ಮೆಟ್ಟಿಲುಗಳನ್ನು ಪೂರ್ಣ ಮಾಡಿಸಿ ಅವರಿಗೆ ಯಶಸ್ವಿಯನ್ನು ಭಗವಂತ ತಲುಪಿಸಿ. ತಂದೆ ತಾಯಿಗಳ ಶ್ರಮ ಎಟ್ಟಿರುತ್ತದೋ, ಅವರ ಪರಿಶ್ರಮ ಎಟ್ಟಿರುತ್ತದೋ, ಮೇಲೆ ಕುಳಿತಿರ್ತಕ್ಕಂಥ ಭಗವಂತನ ಸಿಗ್ನೇಚರ್ ಹಾಕ್ಬೇಕಾಗ್ತದೆ. ನಂದಲ್ಲ ಸಿಗ್ನೇಚರ್, ಅದು ಮ್ಯಾಲ ಕುಳಿತು ಅವ ಸಿಗ್ನೇಚರ್ ಹಾಕ್ಬೇಕು. ಸರ್ ಸಿಗ್ನೇಚರ್ ಹಾಕಿದ್ರೆ ನಡಿಲ್ಲ, ಕರೆ ಅಲ್ಲೊಬ್ಬನ ಮ್ಯಾಲ ಕುಂತಾನ, ಅವ ಸಿಗ್ನೇಚರ್ ಹಾಕಿದಾಗ ಮುಂದಕ್ಕೆ ಸರ್ ಸಿಗ್ನೇಚರ್ ಹಾಕಿದ್ರೆ ಆಫೀಸ್ ಟು ಆಫೀಸ್ ಹೋಗ್ಬೋದು, ಆದ್ರೆ ಮುಂದಿನ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೇಲೆ ಕುಳಿತಿರ್ತಕ್ಕಂಥ ಭಗವಂತ ಸಿಗ್ನೇಚರ್ ಹಾಕ್ಬಿಟ್ರೆ ನಮ್ಗೆ ಯಾರು ಅರವಿಂದನ ಯಾರು ಕೈ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನೇರವಾಗಿ ನಾವು ಪಾಸ್, ನೇರವಾಗಿ ನಾವು ಸಾಧನೆಯನ್ನು ಮಾಡಬಹುದು. ನಮ್ಮ ಭಾರತೀಯ ಅದರಲ್ಲಿ ನಾವು ಹಿಂದೂಸ್ತಾನಿ ಸಂಗೀತ ಕರ್ನಾಟಕಕ್ಕೆ ಒಂದಾಗಿದೆ. ಸಪ್ತಸ್ವರ ಅನ್ನೋಕ್ಕೂ ಇದು 7 ಸಂಗತಿಗಳು ಬರ್ತಾವೆ. ಆ ದೃಷ್ಟಿಯಿಂದ ಇಲ್ಲಿ 4 ಸ್ವರಗಳಂತೂ ಇದ್ದಾವೆ. ಒಂದು ಹೋಮಿಯೋಪತಿ ಕಾಲೇಜು, ಒಂದು ಲಾ ಕಾಲೇಜು, ಫಾರ್ಮಸಿ ಕಾಲೇಜು, ಇನ್ನೊಂದು BEd ಕಾಲೇಜು. ಅವಾಗ 4 ಸ್ವರಗಳಿದ್ದಾವೆ. ಅದಕ್ಕೆ ನಾನು ರಾಜೇಂದ್ರ ಪಾಟೀಲ್ರಿಗೆ ವಿನಂತಿ ಮಾಡ್ಕೋತೀನಿ, ಇನ್ನು 3 ಸ್ವರಗಳನ್ನು ಇನ್ನೊಂದು 2 ವರ್ಷದಲ್ಲಿ ಸೇರಿಸಿ ಅದರ ಸಪ್ತಸ್ವರ ಪೂರ್ತಿ ಮಾಡಿ ಈ ಸಂದರ್ಭದಲ್ಲಿ ಪ್ರಾರಂಭವನ್ನು ಹಾರೈಸ್ತೀನಿ. ಇನ್ನು ಬಂದ ಅತಿಥಿಗಳಿಗೆ ಸಂಸ್ಥೆಯ ಚೇರ್ಮನ್ ಆದ ರಾಜೇಂದ್ರ ಪಾಟೀಲ್ ಅವರು ಸ್ವಾಗತ ಮಾಡಿದರೆ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರು ಕೃತಜ್ಞತೆ ಸಲ್ಲಿಸಿದರು. ಈ ವೇಳೆ ಸಂಸ್ಥೆಯ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಸ್ಥಾನಿಕ ನಿಯಂತ್ರಣ ಸಮಿತಿಯ ಸಂಚಾಲಕರು, ಸದಸ್ಯರು, ಪ್ರಾಚಾರ್ಯರು ಮತ್ತು ವಿದ್ಯಾರ್ಥಿನಿಯರು ಸೇರಿ ಕಾಲೇಜಿನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.